ಹಿಂದಿನ ಭಾಗದಲ್ಲಿ ಬೇಸಿಗೆಯಲ್ಲಿ ಹಸುಗಳಿಗಾಗುವ ಸವಾಲುಗಳನ್ನು ನೋಡಿದ್ದೇವೆ. ಈ ಭಾಗದಲ್ಲಿ ನಿಮಗೆ ಹಾಲಿನ ಇಳುವರಿ ಮತ್ತು ಫ್ಯಾಟ್ ಕಾಪಾಡಿ ಆದಾಯ ಹೆಚ್ಚಿಸುವ ಸಲಹೆಗಳನ್ನು ತಿಳಿಯೋಣ. ಮೊದಲನೇ ಸಲಹೆ: ನಿಮ್ಮ ಕೊಟ್ಟಿಗೆಯನ್ನ ತಂಪು ಮಾಡಿ. ಶೆಡ್ ಚಾವಣಿ ಮೇಲೆ ಬಿಳಿ ಪೇಂಟ್ ಅಥವಾ ತೆಂಗಿನ ಗರಿಗಳನ್ನು ಹರಡಿ. ಎರಡನೇ ಸಲಹೆ: ಕೊಟ್ಟಿಗೆಯಲ್ಲಿ ಹಸುಗಳ ಪೈಪೋಟಿ ಕಮ್ಮಿ ಮಾಡೋಕೆ ನೀರಿನ ತೊಟ್ಟಿಗಳನ್ನ ಜಾಸ್ತಿ ಮಾಡಿ ಮತ್ತು ಸ್ಪ್ರಿಂಕ್ಲರ್ ಹಾಕಿಸಿ. ಮೂರನೇ ಸಲಹೆ: ಹಸುಗಳಿಗೆ ಆರಾಮಾಗಿ ಮಲಗೋಕೆ ಜಾಗ ಇರಲಿ ಮತ್ತು 24 ಗಂಟೆಯೂ ಕುಡಿಯೋಕೆ ತಣ್ಣನೆಯ ನೀರು ಸಿಗುವಂತೆ ನೋಡಿಕೊಳ್ಳಿ. ನಾಲ್ಕನೇ ಸಲಹೆ: ಬಿಸಿಲಿರೋ ಮಧ್ಯಾಹ್ನ ಮೇವು ಹಾಕೋದನ್ನ ನಿಲ್ಲಿಸಿ. ಬೆಳ್ಳಂಬೆಳಿಗ್ಗೆ ಅಥವಾ ತಡರಾತ್ರಿಯ ತಂಪಾದ ವೇಳೆ ಮಾತ್ರ ಮೇವು ನೀಡಿ. ಐದನೇ ಸಲಹೆ: ಒಟ್ಟಿಗೆ ಮೇವು ಹಾಕುವ ಬದಲು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಬಾರಿ ಹಾಕಿ. ಆಗ ಮೇವು ತಾಜಾ ಆಗಿರತ್ತೆ, ಹಸುಗಳು ಚೆನ್ನಾಗಿ ತಿನ್ನುತ್ತವೆ. ಆರನೇ ಸಲಹೆ: ಮೇವನ್ನ ಯಾವಾಗಲೂ 1-2 ಸೆಂಟಿಮೀಟರ್ನಷ್ಟು ಸಣ್ಣದಾಗಿ ಕತ್ತರಿಸಿ. ಹಸಿರು ಮೇವು, ಒಣಮೇವು ಮತ್ತು ಶಕ್ತಿಯುತ ಮಿಲ್ಕ್ಲೇನ್ ಆಯುಷ್ ಪಶು ಆಹಾರವನ್ನ ಬೆರೆಸಿ TMR ಪದ್ಧತಿಯಲ್ಲಿ ನೀಡಿ. ಏಳನೇ ಸಲಹೆ: ಮುಖ್ಯವಾಗಿ ಫ್ಯಾಟ್ ಅಂಶ ಕಾಪಾಡೋಕೆ ಪ್ರತಿದಿನ ಪ್ರತಿ ಹಸುವಿಗೆ ತಲಾ 50 ಗ್ರಾಂ ಅಡುಗೆ ಸೋಡಾ ಮತ್ತು ಮಿನರಲ್ ಮಿಕ್ಸ್ಚರ್ ಕೊಡೋದನ್ನ ಮರಿಬೇಡಿ. ಈ ಸರಳ ಹೆಜ್ಜೆಗಳನ್ನು ಅನುಸರಿಸಿ ಬಿಸಿಲಿನಲ್ಲೂ ಹೈನುಗಾರಿಕೆಯನ್ನ ಲಾಭದಾಯಕವಾಗಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ.